ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 2.5 ವರ್ಷ ಪೂರ್ಣ ಆಗಿದೆ. ಮುಂದಿನ ವರ್ಷ ಬಂದ್ರೆ ದೇವರಾಜ್ ಅರಸರ ದಾಖಲೆಯೂ ಕೂಡ ಸಿಎಂ ಮುರಿತಾರೆ. ಇದೇ ಹೊತ್ತಿನಲ್ಲಿ 17ನೇ ಬಜೆಟ್ ಮಂಡಿಸ್ತೀನಿ ಅಂತ ಸಿದ್ದರಾಮಯ್ಯ ವಿಶ್ವಾಸದಲ್ಲಿದ್ದಾರೆ. ಸಿದ್ದು ಡಿಕೆ ಆಟ ಎಲ್ಲಿವರೆಗೂ ಬಂದಿದೆ? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಬನ್ನಿ ನೋಡೋಣ. ಸರ್ಕಾರ ರಚನೆಯಾಗಿ 2.5 ವರ್ಷ ಪೂರ್ಣ. 17ನೇ ಬಜೆಟ್ ಮಂಡಿಸ್ತೀನಿ ಎಂದಿರೋ ಸಿದ್ದು, ಪವರ್ ಬಗ್ಗೆ ವಿಶ್ವಾಸದಲ್ಲಿರೋ ಡಿಸಿಎಂ ಡಿಕೆಶಿ. ಸರ್ಕಾರ ರಚನೆಯಾಗಿ ಇಂದಿಗೆ 2.5 ವರ್ಷ ಪೂರ್ಣವಾಗಿದೆ. ಇದೇ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಹೇಳಿಕೆ ಸಾಕಷ್ಟು ಮಹತ್ವ ಪಡ್ಕೊಳ್ತಿದೆ. ಫುಲ್ ಕಾನ್ಫಿಡೆಂಟ್ ನಲ್ಲಿರೋ ಸಿಎಂ ಸಿದ್ದರಾಮಯ್ಯ 17ನೇ ಬಜೆಟ್ ಮಂಡಿಸ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಮುಂದಿನ ವರ್ಷ ಬಂದ್ರೆ ದೇವರಾಜು ಅರಸರ ದಾಖಲೆಯನ್ನೇ ಮುರಿಯಲಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಮಾತ್ರ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಹೌದು, ದಾಖಲೆಯ ಬಜೆಟ್ ಮಂಡಿಸಿರೋ ಸಿಎಂ ಸಿದ್ದರಾಮಯ್ಯ ಈಗಾಗಲೇ 16 ಬಾರಿ ಬಜೆಟ್ ಮಂಡಿಸಿದ್ದೀನಿ, ಮುಂದೆ 17ನೇ ಬಾರಿ ಬಜೆಟ್ ಮಂಡಿಸ್ತೀನಿ ಅಂದಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ಚಪ್ಪಾಳೆ ಹೊಡೆದ್ರು. ಸಿದ್ದರಾಮಯ್ಯ ಬಜೆಟ್ ಇದೆ ಮೋಸ್ಟ್ ಪ್ರಾಗ್ಮ್ಯಾಟಿಕ್ ಬಜೆಟ್ ಅಂತ 17 ಬಜೆಟ್ ಮಂಡಿಸಿರೋದು, 16 ಬಜೆಟ್ ಮಂಡಿಸಿರೋದು, ನೆಕ್ಸ್ಟ್ 17 ಬಜೆಟ್. ಸರ್ಕಾರಕ್ಕೆ 2.5 ವರ್ಷ ತುಂಬಿರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಸ ವ್ಯಕ್ತಪಡಿಸಿದ್ರು. ಇವತ್ತಿಗೆ 2.5 ವರ್ಷ ಒಂದು ರೀತಿಯಲ್ಲಿ ನನಗೆ 2.5 ವರ್ಷ ತುಂಬಿದೆಯಲ್ಲ, ಆ 2 ವರ್ಷದ ದಿನಾಚರಣೆನೂ ಕೂಡ ಇಲ್ಲೇ ನಡೀತಾ ಇದೆ. ಆ ದಿನನೂ ಕೂಡ ಇಲ್ಲೇ ನಡೀತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕರ್ನಾಟಕದ ಜನರ ಆಶೀರ್ವಾದದಿಂದ ನನಗೆ 2 ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ತು. ಚಾಮರಾಜನಗರಕ್ಕೆ ಭೇಟಿ ಕೊಟ್ಟು ಅಧಿಕಾರದ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗುತ್ತೆ ಅನ್ನೋದು ಮೂಢನಂಬಿಕೆ ಆಗಿದೆ. ನಾನು 20 ಬಾರಿ ಭೇಟಿ ಕೊಟ್ಟಿದ್ದೇನೆ. ಕೇವಲ ನನ್ನ ಸ್ಥಾನ ಗಟ್ಟಿಯಾಗಿಲ್ಲ, ಪಕ್ಷದ ಅಧಿಕಾರವೇ ಗಟ್ಟಿಯಾಗಿದೆ ಅಂತ ಅಬ್ಬರಿಸಿದ್ರು. ಚಾಮರಾಜನಗರಕ್ಕೆ ಅನೇಕ ಸಾರಿ ಬಂದಿದ್ದೇನೆ. ಚಾಮರಾಜನಗರ ಹೆಡ್ ಕ್ವಾರ್ಟರ್ಸ್, ಚಾಮರಾಜನಗರ ಜಿಲ್ಲೆಗೆ ಬಹಳ ಜನ ಹೇಳ್ತಾ ಇದ್ರು, ಈ ಜಿಲ್ಲೆಗೆ ಹೋದ್ರೆ ಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತೇಳಿ. ನಾನು ಈ ಜಿಲ್ಲೆಗೆ ಒಂದು 20 ಸಾರಿ ಬಂದಿರ್ಬೋದಲ್ವ ಪುಟ್ಟರಂಗ ಶೆಟ್ಟಿ. ಈ ಜಿಲ್ಲೆಗೆ ಮೂಢನಂಬಿಕೆ ಇದೆಯಲ್ಲ, ಈ ಜಿಲ್ಲೆಗೆ ಬಂದರೆ ಅಧಿಕಾರ ಹೋಗ್ಬಿಡ್ತದೆ. ಏನು ಸರ್, ನೀವು 20 ಸಾರಿ ಬಂದಿದ್ದೀರಿ, ಈ ಜಿಲ್ಲೆಗೆ ಬಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಗಟ್ಟಿಯಾಗ್ಬಿಟ್ಟಿದೆಯಾ ಅಂತೇಳಿ. ಬರೀ ನನ್ನ ಸ್ಥಾನ ಗಟ್ಟಿಯಾಗಿಲ್ಲ, ನಮ್ಮ ಪಕ್ಷದ ಅಧಿಕಾರನೇ ಗಟ್ಟಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್ಕಾರಕ್ಕೆ 2.5 ವರ್ಷದ ಹೊತ್ತಿನ ವೇಳೆ ಇನ್ನೂ ಕೆಲ ಗೊಂದಲಗಳು ಇದೆ. ಗೊಂದಲಕ್ಕೆ ತೆರೆ ಎಳೆಯುವ ಕೆಲಸ ಹೈಕಮಾಂಡ್ ಮಾಡ್ತಿದೆ. ಇದೇ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಆಪ್ತರು ಉರುಳಿಸಿರೋ ದಾಳ ಏನು ಅನ್ನೋ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ಸಿಎಂ ಸಿದ್ದರಾಮಯ್ಯ ವಿಶ್ವಾಸಕ್ಕೆ ಆಪ್ತ ಶಾಸಕರು ಕೂಡ ಬೆಂಬಲ ನೀಡಿದ್ದಾರೆ. ಒಂದು ವೇಳೆ ನಾಯಕತ್ವ ಪ್ರಸ್ತಾಪ ಮಾಡಿದ್ರೆ ಸಿಎಲ್ಪಿ ಸಭೆ ಮಾಡಬೇಕು ಅಂತ ಸಿದ್ದು ಆಪ್ತರು ಬೇಡಿಕೆ ಇಟ್ಟಿದ್ದಾರೆ. ಸಿಎಲ್ಪಿ ಸಭೆಯಲ್ಲೇ ಎಲ್ಲವೂ ನಿರ್ಣಯ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಹಕ್ಕುತಾಯಕ್ಕೂ ಕೂಡ ಸಿದ್ದು ಆಪ್ತರು ಚಿಂತನೆ ಮಾಡಿದ್ದಾರೆ. ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಸಿಎಂ ಆಯ್ಕೆಯಾಗಿದೆ. ಮುಂದಿನ ನಿರ್ಣಯವು ಸಿಎಲ್ಪಿ ಸಭೆಯಲ್ಲೇ ಆಗಬೇಕು ಅನ್ನೋದು ಸಿದ್ದು ಆಪ್ತರ ವಾದವಾಗಿದೆ. ಟಿವಿ9ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ಗೆ ಒತ್ತಡ ಹಾಕೋಕೆ ಸಿಎಂ ಬೆಂಬಲಿಗರು ನಿರ್ಧಾರ ಮಾಡಿದ್ದಾರೆಯಂತೆ. ಶಾಸಕಾಂಗ ಸಭೆ ಬಿಟ್ಟು ಬೇರೆಲ್ಲೂ ನಾಯಕತ್ವದ ಬಗ್ಗೆ ನಿರ್ಧಾರ ಮಾಡೋದು ಬೇಡ ಅಂತ ಒತ್ತಡ ಹಾಕೋಕೆ ನಿರ್ಧಾರ ಮಾಡಿದ್ದಾರೆ. ಆದರೆ ಡಿಸಿಎಂ ಡಿಕೆಶಿ ಮಾತ್ರ ತಮ್ಮದೇ ಆದ ತಂತ್ರಗಾರಿಕೆ ನಡೆಸುತ್ತಿದ್ದಾರೆ. ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅಂತ ರಾಹುಲ್ ಸೋನಿಯಾ ಗಾಂಧಿ ಮೇಲೆ ವಿಶ್ವಾಸವಿಟ್ಟಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಅಂದರು. ಸಚಿವ ಎಚ್.ಸಿ. ಮಹದೇವಪ್ಪ ಅಂತೂ ಯಾವ ಗೊಂದಲವೂ ಇಲ್ಲ ಅಂದಿದ್ದಾರೆ. ನಾನು ಆಗ್ಲೇ ಬಿಡ್ಲಿ ನನಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ. ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದಕ್ಕಿಂತ ಅದು ಹೆಚ್ಚು, ಅದು ನನಗೆ ಮುಖ್ಯ. ನಾನು ಹೇಳಿದ್ನಲ್ರಿ, ನೋ ದೇವೇಗೌಡ ಫ್ಯಾಮಿಲಿ, ನೋ JDS, ನೋ ಯಡಿಯೂರಪ್ಪ, ನೋ BJP, ನೋ ಸಿದ್ದರಾಮಯ್ಯ, ನೋ ಕಾಂಗ್ರೆಸ್. ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾವ ಗೊಂದಲ, ಸರ್ಕಾರಕ್ಕೆ 2.5 ವರ್ಷ ಆಗಿದೆ, ಯಾವ ಗೊಂದಲನೂ ಇಲ್ಲ. 2 ವರ್ಷ ಸಂಪೂರ್ಣ ಆಗಿದೆ. ಇವತ್ತಿಗೆ ಮುಖ್ಯಮಂತ್ರಿಗಳು ಉಳಿದಿರೋ 2 ವರ್ಷನೂ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಪೂರೈಸ್ತದೆ. ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ 2028ಕ್ಕೆ.
ಅದೇನೇ ಹೇಳಿ ಸರ್ಕಾರಕ್ಕೆ 2.5 ವರ್ಷದ ಹೊತ್ತಿನಲ್ಲೇ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗ್ತಿದೆ. ದೆಹಲಿ ರಾಜಕೀಯ ಜೋರಾಗಿ ನಡೀತಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.